ನಮಸ್ತೆ. ವಯಸ್ಸು ಒಂದು ಸಂಖ್ಯೆ ಅಷ್ಟೇ. ನಮಗೆ ವಯಸ್ಸಾದರೂ ಆಗದಿದ್ದ ಹಾಗೆ ಇರಬೇಕಂದ್ರೆ ನಮ್ಮ ದೇಹಕ್ಕೆ ಬೇಕಾದ ಕೆಲವೊಂದು ಪ್ರಯತ್ನಗಳನ್ನು ಮಾಡಲೇಬೇಕು. ಅದು ಯಾರಿಗೋಸ್ಕರ ಅಲ್ಲ, ನಮಗೋಸ್ಕರ ಅಷ್ಟೇ. ಬೆಳಗ್ಗೆ ಎಕ್ಸಸೈಸ್ ಮಾಡೋದು ಏಕೆ ಇಂಪಾರ್ಟೆಂಟ್ ಅಂದರೆ, ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಪೂರ್ಣ ಕೆಲಸ ಸಿಕ್ಕ ಹಾಗಾಗುತ್ತೆ. ಹಾಗೆ ಪ್ರತಿಯೊಂದು ಭಾಗಗಳು ರಿಲ್ಯಾಕ್ಸ್ ಆಗ್ತವೆ, ಮಸಲ್ ಗೇನ್ ಆಗಲು ಸಹಾಯವಾಗುತ್ತೆ. ನನಗೀಗ 50 ವರ್ಷ. ನನ್ನ 45-46 ವಯಸ್ಸಿನಲ್ಲಿ ನನಗೆ ಕೂಡಲು ಏಳಲು ಸರಳವಾಗಿ ಬರುತ್ತಿರಲಿಲ್ಲ. ಯಾಕಂದರೆ ನನ್ನ ವೇಟ್ ಜಾಸ್ತಿ ಇತ್ತು, ಅದಕ್ಕೆ ತೊಂದರೆ ಆಗ್ತಿತ್ತು. ಅದಕ್ಕೆ ಇವಾಗ ವಯಸ್ಸು 50 ಆದ್ರೂ ಜಾಸ್ತಿ ಕೆಲಸ ಮಾಡ್ತೀನಿ. ನನ್ನ ದೇಹವು ಫ್ಲೆಕ್ಸಿಬಲ್ ಆಗಿದೆ. ನನಗೂ ಮುಂಚೆ ಗೊತ್ತಾಗ್ತಿರ್ಲಿಲ್ಲ ಡೈಲಿ ಎಕ್ಸಸೈಸ್ ಮಾಡಿದರೆ ಏನು ಡಿಫ್ರೆನ್ಸ್ ಆಗುತ್ತೆ ಅಂತ. ಈಗ 3 ವರ್ಷ ಕಂಟಿನ್ಯೂ ಎಕ್ಸಸೈಸ್ ಮಾಡ್ತಾ ಇರೋದ್ರಿಂದ ಅದರ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಯಾರು ಏನೋ ಹೇಳ್ತಾರೆ ಅಂತ ನಮಗೆ ಬೇಕಾದ್ದನ್ನು ಮಾಡದಿದ್ದರೆ ನಮ್ಮ ಮನಸ್ಸಿನಲ್ಲಿ ನೋವು ಉಳ್ಕೊಂಡು ಬಿಡುತ್ತೆ. ಯಾಕಂದರೆ ನಮ್ಮ ಮನಸ್ಸಿನಲ್ಲಿ ನಾವು ಬೇರೇನೋ ಆಸೆಗಳಿರ್ತವೆ. ಆದರೆ ಜನ ಏನು ಹೇಳ್ತಾರೆ ಅಂತ ಭಯದಿಂದ ನಮಗೆ ಬೇಡವಾದ್ರೂ ಜನರಿಗೋಸ್ಕರ ಬೇಡದ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಅದು ನಮ್ಮ ಕೊರಗಿಗೆ ಕಾರಣವಾಗುತ್ತೆ. ಹೀಗೆ ನಮ್ಮ ಮನಸ್ಥಿತಿ ಸರಿ ಇರದಿದ್ದ ಕಾರಣ ನಮ್ಮ ಹೆಲ್ತಿನ ಮೇಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ಎಲ್ಲಕ್ಕಿಂತ ಮುಂಚೆ ನಮ್ಮ ನಾವು ನೋಡ್ಕೊಳ್ಳೋದು. ನಾವು ಆರೋಗ್ಯವಾಗಿದ್ದರೆ ಇಡೀ ಫ್ಯಾಮಿಲಿನ ನೋಡ್ಕೋಬೋದು. ಅದೇ ಒಂದು ದಿನ ಆರಾಮ ಇರದಿದ್ದರೆ ನಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ. ಯಾಕಂದರೆ ಏನು ಮಾಡೋಕ್ಕಾಗಲ್ಲ, ಮನಸ್ಸಿನಲ್ಲಿ ಬೇಚೇನಾಗಿರುತ್ತೆ. ನಮ್ಮ ದೇಹ ನಮ್ಮ ಮಾತು ಕೇಳಲ್ಲ. ಯಾಕಂದರೆ ನಾವು ನಮ್ಮ ದೇಹಕ್ಕೋಸ್ಕರ ಏನೂ ಮಾಡೋದಿಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ನಮ್ಮ ದೇಹನೂ ನಮ್ಮ ಮಾತು ಕೇಳಲ್ಲ. ಅದಕ್ಕೆ ನಮ್ಮ ಆರೋಗ್ಯಕ್ಕೆ ಮೊದಲು ಆದ್ಯತೆ ಕೊಡೋಣ. ಯಾಕಂದರೆ ನಾವು ಚೆನ್ನಾಗಿದ್ದರೆ ಪ್ರಪಂಚನೂ ಚೆನ್ನಾಗಿ ಇರುತ್ತೆ. ನಾವು ಎಲ್ಲರ ಜೊತೆ ಚೆನ್ನಾಗಿ ನಗುತ್ತಾ ಇರಲು ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಗುಡ್ ನೈಟ್.